ನಮ್ಮ ಹಕ್ಕು ಕೇಳ್ತಿದ್ದೇವೆ, ಮಂತ್ರಿ ಸ್ಥಾನ ಕೊಡಿ. ಕೈ ಶಾಸಕರು ರೆಬಲ್, ಹೈಕಮಾಂಡ್ಗೆ ಟೆನ್ಷನ್ ಶುರುವಾಗಿದೆ. ನಮ್ಮ ಹಕ್ಕು ಇದೆ, ಅದನ್ನ ಕೇಳ್ತಾ ಇದ್ದೇವೆ, ನಮಗೆ ಮಂತ್ರಿ ಸ್ಥಾನವನ್ನ ಕೊಡಿ. ಕೈ ಶಾಸಕರು ರೆಬಲ್ ಆಗಿದ್ದಾರೆ, ಹೈಕಮಾಂಡ್ಗೆ ಟೆನ್ಷನ್ ಶುರುವಾಗಿದೆ. ಹೈಕಮಾಂಡ್ಗೆ ಕ್ಯಾಬಿನೆಟ್ ಪುನಾರಚನೆ ತಲೆನೋವು. ಸರ್ಕಾರಕ್ಕೆ ಅರ್ಧ ಆಯಸ್ಸು, ಹೀಗಾಗಿ ಕೇಳುತ್ತಿದ್ದೇವೆ. ನಾವೇನು ಸನ್ಯಾಸಿ ಅಲ್ಲ, ಕ್ಯಾಬಿನೆಟ್ನಲ್ಲಿ ಸ್ಥಾನ ಬೇಕು. ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಂದೆ ಸಚಿವ ಸ್ಥಾನ ಕೊಡುವಾಗ ನಾವು ಅಪಸ್ವರ ಎತ್ತಿಲ್ಲ, ಈಗ ನಮಗೆ ಸಚಿವ ಸ್ಥಾನ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಹಿಂದೆ ನಾವೆಲ್ಲ ಸೇರಿ 3 ರಿಂದ 4 ಬಾರಿ ಮೀಟಿಂಗ್ ಮಾಡಿದ್ವಿ. ಆ ಮೂಲಕ ರಾಷ್ಟ್ರ ನಾಯಕರಿಗೆ ಸಂದೇಶ ಕಳಿಸಿದ್ದೇವೆ. ಚುನಾವಣೆ ಇರುವ ಕಾರಣ ದಿಲ್ಲಿಗೆ ಹೋಗಲು ಆಗಲಿಲ್ಲ. ಇಂದು ಹೋಗಿ ದೆಹಲಿ ನಾಯಕರನ್ನ ಭೇಟಿ ಮಾಡ್ತೇವೆ. 30 ಜನ ಹೋದ್ರೆ 30 ಜನಕ್ಕೂ ಕೊಡಿ ಅಂತ ಅಲ್ಲ, ಕೆಲವರಿಗಾದ್ರೂ ಒಂದು ಅವಕಾಶ ಕೊಡಿ ಎಂದು ಕೇಳ್ತೇವೆ. ಮಂತ್ರಿ ಸ್ಥಾನ ಕೇಳೋದು ನಮ್ಮ ಹಕ್ಕು, ನಮಗೆ ಸಚಿವ ಸ್ಥಾನವನ್ನ ಕೊಡಿ. ಕೈ ಶಾಸಕರು ರೆಬಲ್ಲು, ಹೈಕಮಾಂಡ್ಗೆ ಟೆನ್ಷನ್ನು. ಒಂದ್ ಕಡೆ ಈಗಾಗಲೇ ಹೈಕಮಾಂಡ್ಗೆ ಪವರ್ ಶೇರಿಂಗ್ ವಿಚಾರದಲ್ಲೇ ಅರ್ಧ ತಲೆನೋವು ಎದ್ದು ಹೋಗಿದೆ. ಯಾವ ರೀತಿಯಾದಂಥ ಡಿಸಿಷನ್ ತೆಗೆದುಕೊಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಒಂದ್ ಕಡೆ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್. ಅದರಲ್ಲಿ ಸಚಿವ ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಶಾಸಕರು ಈಗೇನು ಭುಗಿಲೆದ್ದಿದ್ದಾರೆ, ನಮಗೆ ಮಂತ್ರಿ ಸ್ಥಾನ ಕೊಡಿ ಅಂತ ದೆಹಲಿಗೆ ಪ್ರಯಾಣ ಬೆಳೆಸೋದಕ್ಕೆ ಮುಂದಾಗಿದ್ದಾರೆ. ಇದು ಮತ್ತೊಂದು ರೀತಿಯಾದಂಥ ತಲೆನೋವನ್ನ ತಂದು ಒಡ್ಡಿದೆ. ಹಾಗಾದ್ರೆ ಹೈಕಮಾಂಡ್ ನಿರ್ಣಯ ಏನಾಗಿರುತ್ತೆ? ಈ ಹಿಂದೆನೂ ನಾವೊಂದು ಗಮನಿಸಿದ್ವಿ, ಹಲವು ಶಾಸಕರು ಈ ರೀತಿಯಾಗಿ ಹೋಗಿ ಭೇಟಿಯನ್ನ ಕೊಟ್ಟಿದ್ರು. ಅಂದ್ರೆ ಈಗ ಹೊಸದಾಗಿ ಮೊದಲ ಬಾರಿ ಪಾರ್ಟಿಸಿಪೇಟ್ ಮಾಡಿ ಅಧಿಕಾರಕ್ಕೆ ಶಾಸಕರಾದಂಥವರು 5 ಜನ ಶಾಸಕರು ದೆಹಲಿಗೆ ಹೋಗಿ ಬೇಡಿಕೆಯನ್ನ ಇಟ್ಟಿದ್ರು. ಇದೀಗ ಮತ್ತೊಂದು. ಹಿಂದೆ ನಾವೆಲ್ಲ ಸೇರಿ ಸಮಾನ ಮನಸ್ಕರರು ಮತ್ತು 3 ಬಾರಿ ಶಾಸಕರು, 2 ಬಾರಿ ಶಾಸಕರಾದಂಥವರು, 4-5 ಬಾರಿ ಶಾಸಕರಾದವರು ಮಂತ್ರಿ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ನಾವೆಲ್ಲ ಸೇರಿ ಒಂದು ಕ್ಲಬ್ ಅಲ್ಲಿ ಮೀಟಿಂಗ್ ಮಾಡಿ ನಮ್ಮ ರಾಜ್ಯದ ನಾಯಕರಿಗೆ, ರಾಷ್ಟ್ರೀಯ ನಾಯಕರಿಗೆ ನಾವೊಂದು ಸಂದೇಶ ಕಳಿಸಿದ್ದೀವಿ. ಅದೇ ಪ್ರಕಾರವಾಗಿ ನಾವು 11ನೇ ತಾರೀಕು ಡೆಲ್ಲಿಗೆ ಹೋಗ್ತೀವಿ ಅಂತ ಹಿಂದೆ ಹೇಳಿದ್ದೀವಿ. ಚುನಾವಣೆ ಬಂತು. ಚುನಾವಣೆ ನಂತರ ಎಲ್ಲರೂ ಸಕ್ರಿಯವಾಗಿ ಚುನಾವಣೆ ಭಾಗವಹಿಸಿದ್ವಿ. ಆನಂತರ ಇವತ್ತು 11ನೇ ತಾರೀಕು ಆಗಿದ್ದರಿಂದ ಒಂದಿಷ್ಟು ಜನ ಹೋಗೋದೋ ಬೇಡ ಅಂತ ಯೋಚನೆ ಮಾಡೋ ಹೊತ್ತಿಗೆ ಎಲ್ಲರೂ ಹೊಡಬೇಕನ್ನೋ ತೀರ್ಮಾನದಲ್ಲಿ ಹೊರಟಿದ್ದಾರೆ. ನಮ್ಮ ಉದ್ದೇಶ ಏನಿಲ್ಲ, ನಾವೇನು ಇವತ್ತು 3 ವರ್ಷಗಳ ಕಾಲ ಇವತ್ತು ಮಂತ್ರಿಗಳಾಗಿ ಕೆಲವರು ಈಗ ಮಾಡಿದ್ದಾರೆ. ಇರುವಂತ ಇನ್ನು 2 ವರ್ಷ ಮಾತ್ರ ಬಾಕಿ ಇದೆ. ಒಂದು 6 ತಿಂಗಳು ಎಷ್ಟನ್ನೇ ತಗೊಂಡಿದ್ದಾರೆ. ಇರುವಂತರಿಗೆ ಒಂದಿಷ್ಟು ಜನ ಅವಕಾಶ ಕೊಡಬೇಕು ಅನ್ನೋದು ನಮ್ಮೆಲ್ಲರದ್ದು ಹಕ್ಕನ್ನು ಕೇಳಿದೀವಿ. ನಾವು 30 ಜನ ಹೋದ್ರೆ 30 ಜನನೂ ಸಹ ನಾವು ಮಂತ್ರಿಗಳದಲ್ಲ, ಅದರಲ್ಲೇ ಆಯ್ಕೆ ಮಾಡಿ ನಿಮಗೆ ಒಂದಿಷ್ಟು ಜನರಿಗೆ ಕೊಡಬೇಕು ಅನ್ನೋದು ಉದ್ದೇಶದಿಂದ ಇವತ್ತು ನಾವು ಹೊರಟಿದ್ದೀವಿ. ಅದರಿಂದ ಇದು ರಾಷ್ಟ್ರೀಯ ನಾಯಕರಿಗೂ ಗೊತ್ತಾಗಿದೆ. ನಾವು ಹೇಳಿದ್ದೀವಿ, ಬರ್ತೀವಿ ಅಂತಲೂ ಸಹ ತಿಳಿಸಿದ್ದೀವಿ. ಇವತ್ತು ಅದಲ್ಲ ಇಲ್ಲ, ನಾವು ಸನ್ಯಾಸಿ ಅಂತ ಅಲ್ಲಲ್ಲ, ನಮಗೂ ಹಕ್ಕು ಕೇಳ್ತಾ ಇದೀವಿ. ನಾವು 3 ಬಾರಿ ಶಾಸಕನಾಗಿದ್ದೇನೆ, ಹಿರಿಯ ಶಾಸಕರಿದ್ದೀವಿ, ನಮಗೊಂದು ಅವಕಾಶ ಕೊಡಿ, ಈ ಜಿಲ್ಲೆಯಲ್ಲಿ ಬೇಕು ಅಂತ ಕೇಳಿದ್ದೀವಿ. ಅದು ವರಿಷ್ಠರು ಮತ್ತು ರಾಜ್ಯ ನಾಯಕರು ತೀರ್ಮಾನ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಹೈಕಮಾಂಡ್ ಹೇಳಿದ್ದೀವಿ, ನಾವು ಬರ್ತೀವಿ ಅಂತ ಹೇಳಿದ್ದೀವಿ. 11ನೇ ತಾರೀಕಂತ ಹಿಂದೆನೂ ಹೇಳಿದ್ದೀವಿ, ಈಗ ನಿನ್ನೇನು ಸೂಚನೆ ಕೊಟ್ಟಿದ್ದೀವಿ. ಅವ್ರು ಕೆಲವರು ಇರ್ತೀರಿ ಅಂತ ಹೇಳಿದ್ದಾರೆ. ಹೋಗಿ ಭೇಟಿ ಮಾಡಿ ನಮ್ಮ ಹಿರಿಯರಾದಂಥ ರಾಷ್ಟ್ರೀಯ ನಾಯಕರಾದಂಥ ಖರ್ಗೆ ಸಾಹೇಬರು ಭೇಟಿ ಮಾಡ್ತಾರೆ. ಇಲ್ಲ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅವರಿಗೂ ನಾವು ಭೇಟಿ ಮಾಡಿ ಮನವಿ ಕೊಟ್ಟಿದ್ದೀವಿ. ಇಲ್ಲ, ನಾವೊಂದಿಷ್ಟು ಜನ ಮಾಡಿಕೊಡ್ಬೇಕಾಗಿದೆ, ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದ್ರೆ ನಾವು ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ. ಹಿಂದೆ ನಾವೆಲ್ಲ ಸೇರಿ ಸಮಾನ ಮನಸ್ಕರರು ಮತ್ತು 3 ಬಾರಿ ಶಾಸಕರು, 2 ಬಾರಿ ಶಾಸಕರಾದಂಥವರು, 4-5 ಬಾರಿ ಶಾಸಕರಾದವರು ಮಂತ್ರಿ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ನಾವೆಲ್ಲ ಸೇರಿ ಒಂದು ಕ್ಲಬ್ ಅಲ್ಲಿ ಮೀಟಿಂಗ್ ಮಾಡಿ ನಮ್ಮ ರಾಜ್ಯದ ನಾಯಕರಿಗೆ, ರಾಷ್ಟ್ರೀಯ ನಾಯಕರಿಗೆ ನಾವೊಂದು ಸಂದೇಶ ಕಳಿಸಿದ್ದೀವಿ.